ನಮಸ್ಕಾರ. ಆಡಳಿತ ಪಕ್ಷದ ಆ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ, ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಕರ್ನಾಟಕದ ನೀರಾವರಿ ಇತಿಹಾಸದಲ್ಲಿ ಇದೀಗ ನದಿ ಜೋಡಣೆ ಯೋಜನೆ ಅತ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿನಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನದಿಗಳ ಜೋಡಣೆಗೆ ಸಮ್ಮತಿ ನೀಡಿದೆ ರಾಜ್ಯ ಸರ್ಕಾರ. ರಾಜ್ಯ ಬಿಟ್ಟು ಕೊಡಬಾರದು ನೀರಿನ ಹಕ್ಕಿನ ಅಧಿಕಾರ. ಕರ್ನಾಟಕದ ನೀರಾವರಿ ಇತಿಹಾಸದಲ್ಲಿ ಇದೀಗ ನದಿ ಜೋಡಣೆ ಯೋಜನೆ ಅತ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವಂತಹ ಗೋದಾವರಿ ಕೃಷ್ಣಾ ಕಾವೇರಿ ನದಿ ಜೋಡಣೆ ಯೋಜನೆಗೆ ಕರ್ನಾಟಕ ಸರ್ಕಾರವು ತಾತ್ವಿಕವಾಗಿ ಸಮ್ಮತಿಯನ್ನ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಯೋಜನೆಯನ್ನ ಮಾಡಲಿದೆ. ಇದರಲ್ಲಿ 10% ರಾಜ್ಯ ಸರ್ಕಾರದಾಗಿದ್ದು 90% ಕೇಂದ್ರ ಸರ್ಕಾರ ಭರಿಸಲಿದೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕೃಷ್ಣಾ ಕಾವೇರಿ ಗೋದಾವರಿ ಜೋಡಣೆ ವಿಚಾರದಲ್ಲೂ ಕೂಡ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನಾವು ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಸೊ 10% ನಮ್ಮದು, 90% ಅವ್ರು ಹಾಕ್ತಾರೆ. ಸೊ ಅದು ಭಾಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಭಾಳ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿತ್ತು. ಆದರೆ ಈ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ತೀವ್ರ ವಾಗ್ದಾಳಿ ಆರಂಭವಾಗಿದೆ. ಕೃಷ್ಣಾ ಕಾವೇರಿ ಹಾಗೂ ಗೋದಾವರಿ ನದಿ ಜೋಡಣೆಗೆ ಸಮ್ಮತಿ ನೀಡಿದ್ದೇವೆ ಎಂಬ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಟೀಕಿಸಿರುವ ಕುಮಾರಸ್ವಾಮಿ, ಈ ಯೋಜನೆಯಿಂದ ಕರ್ನಾಟಕಕ್ಕೆ ಸಿಗಬೇಕಾದ ನೀರಿನ ಪಾಲಿನಲ್ಲಿ ಅನ್ಯಾಯವಾಗಲಿದೆ ಅಂತ ಹೇಳಿದ್ದಾರೆ. ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನು ಮಾಡಿದರು, ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ 1 ಹನಿ ನೀರಿನ ಹಂಚಿಕೆ ಇಲ್ಲ. ಅದರಲ್ಲಿ TMC ತೆಲಂಗಾಣ, 44 TMC AP ಮತ್ತು ಆಂಧ್ರ ಪ್ರದೇಶ, 40 TMC ತಮಿಳುನಾಡಿಗೆ. ಕರ್ನಾಟಕಕ್ಕೆ ಆಗ ಒಂದು ದೇವೇಗೌಡರ ಒಂದು ಪ್ರೆಷರ್ಗೋಸ್ಕರ 15 TMC ಅಂತೇಳಿ ಕೊಟ್ಟರು ಆ ವರದಿನಲ್ಲಿ. ಆ 15 TMC ಯಾವ ರೀತಿ ಕೊಟ್ಟಿದ್ದಾರೆ? ಆ 15 TMCನ ಮಲಪ್ರಭಾದಲ್ಲಿ ಡೆಫಿಸಿಟ್ ಏನಿದೆ, ಆ ಮಲಪ್ರಭಾ ಜಲಾನಯಕ್ಕೆ ಈ 15 TMC ನೀರನ್ನು ಕೊಟ್ಟು ಅದರಲ್ಲಿ ನೀವು ಓನ್ಲಿ ಕುಡಿಯೋ ನೀರಿಗೆ ಉಪಯೋಗ ಮಾಡಬೇಕು, ಅಗ್ರಿಕಲ್ಚರಿಗೆ ಉಪಯೋಗ ಮಾಡೋಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ದೇವೇಗೌಡರು ಒತ್ತಾಯ ಮಾಡಿದ ಮೇಲೆ ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಪ್ರಕಾರ ನಮ್ಗೆ 15 TMCನೂ ಸಿಗದೆ 2 TMC. ಅದ್ರ ಜೊತೆಗೆ ಕೆಲವು ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಲಕ್ಷ ಕೋಟಿ ನಮ್ಮ ಸಮ್ಮತಿ ಕೊಟ್ಟಿದ್ದೀವಿ, ಕೇಳಿದ್ದೀರಿ. ಕೃಷ್ಣಾ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮ್ಮತಿ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಈ ನಿರ್ಧಾರವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಪ್ರಸ್ತುತ ರೂಪಿಸಿರುವಂತಹ ಯೋಜನೆಯಿಂದ ಕರ್ನಾಟಕಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದ ನೀರು ಸಿಗಲಿದೆ. ಪಕ್ಕದ ರಾಜ್ಯಗಳಿಗೆ ನೀರು ಕುಡಿಯುವಂತ ಸಿಎಂ ಕೇಂದ್ರದ ಯೋಜನೆಗೆ ಸಮ್ಮತಿ ಕೊಟ್ಟಿದ್ದಾರಾ? ನಮ್ಮ ರಾಜ್ಯದ ರೈತರ ಕತೆ ಏನಾಗಬೇಕು ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಯಾತಿಗೆ ಸಮ್ಮತಿ ಕೊಟ್ಟಿದ್ದೀರಿ? ಪಕ್ಕದ ರಾಜ್ಯಗಳಿಗೆ ಸಲೀಸ ನೀರು ಬಿಟ್ಟುಗಳಿಂತ ಸಮ್ಮತಿ ಕೊಟ್ಟಿದ್ದೀರಾ? ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ? ನಮ್ಮ ರಾಜ್ಯದ ರೈತರಿಗೆ ಏನು ಮಾಡಿದ್ದೀರಿ? ನಿಮ್ಮದು ಪದೇ ಅಲ್ಲೆಲ್ಲೋ ನಾನು ಹೋಗಿ ಅದೆಂಥದ್ದು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿಯವ್ರನ್ನ ಭೇಟಿ ಮಾಡಿದೆ, ಬರೀ ಕೈ ಆಡಿಸಿದ್ರು. ಇದು ಹೇಳಿದಿರಲ್ಲಪ್ಪ, ಈಗ ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದರೆ, ಯಾಕೆಂದರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲೂ ವರ್ಕೌಟ್ ಆಗಲ್ಲ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ದರೆ
ಯಾರಾದರೂ ಈ ಯೋಜನೆಯಿಂದ ರಾಜ್ಯದ ರೈತರಿಗಾಗುವಂತಹ ಅನ್ಯಾಯದ ಬಗ್ಗೆ ಒತ್ತಿ ಹೇಳಿರುವ ಕುಮಾರಸ್ವಾಮಿ ತರಾತುರಿಯಲ್ಲಿ ಯೋಜನೆಗೆ ಒಪ್ಪಿಗೆ ನೀಡುವ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ತಿಳಿದುಕೊಳ್ಳಬೇಕಾಗಿತ್ತು. ಈ ಯೋಜನೆಯಲ್ಲಿ ಕಾವೇರಿಯಿಂದ ನಮಗೇನು ಕೂಡ ನೀರು ಸಿಗಲ್ಲ. ಇಂತಹ ಯೋಜನೆಗಳ ವಿಚಾರದಲ್ಲಿ ಸೂಕ್ಷ್ಮವಾಗಿ ನಡೆದುಕೊಳ್ಳಬೇಕು ಹಾಗೂ ತಜ್ಞರ ಸಲಹೆಯನ್ನ ಪಡೆಯಬೇಕಾಗಿತ್ತು ಅಂತ ಟೀಕಿಸಿದ್ದಾರೆ. ಯಾತಿಕ್ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗ ಅಲ್ಲಿ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ, ಏನು ಮಾಡಿದ್ದಾರೆ ತೀರ್ಮಾನ, ನಿಮ್ಮ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ಏನೇನಾಗಿದೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇದ್ರೆ ಇದನ್ನು ಜನಗಳ ಮುಂದೆ ಈ ರೀತಿ ಹೇಳಿ ನಕಪಾಟ್ಲಿಗೀಡಾಗಬೇಡಿ. ಇದಕ್ಕೆ ತಿರುಗೇಟು ನೀಡಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಮೊದಲು ಕೇಂದ್ರ ನಾಯಕರ ಬಳಿ ಹೋಗಿ ಯೋಜನೆಯ ಸಂಪೂರ್ಣ ವಿವರಗಳನ್ನ ಅರ್ಥ ಮಾಡಿಕೊಳ್ಳಲಿ ಹೀಗಂತ ಸಲಹೆ ನೀಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿಯನ್ನ ಯಾವುದೇ ಕಾರಣಕ್ಕೂ ಬಲಿ ಕೊಡುವುದಿಲ್ಲ ಹೀಗಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲ, ನೀರಿನ ಪ್ರಮಾಣ ಮೊದಲು ನಿಗದಿ ಮಾಡ್ಕೊಳ್ಳಿ. ನಾನೀಗ ನನ್ನ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಯಾವ ಟೈಮಲ್ಲಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತೀನಿ. ಫಸ್ಟ್ ಅವ್ರು ಹೋಗಿ ಸೆಂಟ್ರಲ್ ಮಿನಿಸ್ಟರ್ನ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಏನು ಆ ಯೋಜನೆ ಬಗ್ಗೆ ಅನ್ನೋದು ಫಸ್ಟ್ ಅವರು ತಿಳ್ಕೊಳ್ಳಿ, ಆಮೇಲೆ ಮಾತಾಡ್ತಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರಕಾರ ಈ ಯೋಜನೆ ಅನುಷ್ಠಾನ ಆಗುವುದೇ ಆದರೆ ರಾಜ್ಯಪಾಲಿನ ನೀರಿಗಾಗಿ ಒಂದೆಡೆಗೆ ಕಾನೂನಾತ್ಮಕವಾಗಿಯೂ ಕೂಡ ಮತ್ತೊಂದು ಕಡೆಗೆ ರಾಜಕೀಯವಾಗಿಯೂ ಹೋರಾಟವನ್ನ ಮಾಡಬೇಕು ಎಂದಿದ್ದಾರೆ. ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನು ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವ್ರು ಹೇಳಿದಾಗಲೂ. ಆಮೇಲೆ ಇನ್ನೊಂದು ವರದಿ ಕೊಟ್ಟರಲ್ಲ, ಅದರಲ್ಲಿ 247 ಇಲ್ಲ 147 TMC ಇದೆ ಅಂದರು. 147 TMCನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದ ಮೇಲೆ 15 TMC ಕೊಡೋಕ್ಕೆ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ದರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದರೆ ಇದು ಓನ್ಲಿ ಕುಡಿಲಿಕ್ಕೆ ಅಷ್ಟೇ ನೀರು, ಅಗ್ರಿಕಲ್ಚರಿಗೆ ಕೊಡಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನೂ ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಟರ್ಫಿಯರೆನ್ಸ್ ಏನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮಗೇನು ಕೊಟ್ಟಿಲ್ಲ ಇಲ್ಲಿ ಅಂತೇಳಿ ಇವರು ಎಲ್ಲದಕ್ಕೂ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. ಹೋರಾಟ ಮಾಡಬೇಕಲ್ವ, ಕೇಳಬೇಕಲ್ವ, ಹೋಗಿ ಮಾಡಬೇಕು ಹೋರಾಟ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಹೇಳಿಕೆ ಕೊಟ್ಬಿಟ್ರೆ ಈಗಲೂ ಸಹ ದೇವೇಗೌಡರು ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇದನ್ನೇ ನಾವು ಹೇಳ್ತಾ ಇರೋದು, ಇದು ವಿಷಯಗಳು ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳ ಹತ್ರ ಕೂತು ಚರ್ಚೆ ಮಾಡಿ ಈ ಥರ ಡ್ಯಾಮೇಜ್ ಮಾಡ್ಕೋಬೇಡಿ ಅಂತ ಹೇಳೋದು. ಸಾರ್ವಜನಿಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಇಂಥ ಸೂಕ್ಷ್ಮವಾದ ವಿಚಾರಗಳು ಹಲವಾರು ವರ್ಷಗಳಿಂದ ಏನು ನಡೀತಾ ಇದೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಇದನ್ನು ನಾವು ಹೋರಾಟ ಮಾಡೇ ತಗೋಬೇಕಲ್ಲ. ಒಂದು ಕಡೆ ಲೀಗಲ್ ಬ್ಯಾಟ್ಲು, ಇನ್ನೊಂದು ಕಡೆ ನಮ್ಮ ಧ್ವನಿ ಇಲ್ಲದೆ ಇದ್ದರೆ ಏನಾಗುತ್ತೆ? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇನು ಯಾವ ಅಸೂಯೆ ಇಲ್ಲ. ಸ್ವಲ್ಪ ಮೈಂಡು ಬೇರೆ ಕಡೆ ಡೈವರ್ಟ್ ಮಾಡದೆ ಇದು ಹೇಳಿಕೆ ಕೊಡಬೇಕಾದ್ರೆ ತಿಳ್ಕೊಂಡು ಹೇಳಿಕೆ ಕೊಡಿ. ಇದು
ಈ ಗೋದಾವರಿ ಕೃಷ್ಣ ಕಾವೇರಿ ನದಿ ಜೋಡಣೆ ಯೋಜನೆ ಯಶಸ್ವಿಯಾಗಬೇಕಾದ್ರೆ ಪ್ರಮುಖವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಒಕ್ಕೂಟ ಸಹಭಾಗಿತ್ವ ಕೂಡ ಅತ್ಯಗತ್ಯವಾಗಿದೆ. ಈ 4 ರಾಜ್ಯಗಳು ನೀರಿನ ಹಂಚಿಕೆಯ ಪ್ರಮಾಣಕ್ಕೆ ಸಹಿ ಹಾಕಬೇಕಾಗುತ್ತದೆ. ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಲ್ಪಡಲಿದ್ದು ಹಣಕಾಸಿನ ನೆರವು ಮತ್ತು ರಾಜ್ಯಗಳ ನಡುವಿನ ಸಂಘರ್ಷವನ್ನು ಬಗೆಹರಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಇದರಲ್ಲಿರುವಂತಹ ರಾಜಕೀಯ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನೀರಿನ ವಿಚಾರವು ಭಾವನಾತ್ಮಕ ಮತ್ತು ರಾಜಕೀಯವಾಗಿ ಅತಿ ಹೆಚ್ಚು ಪ್ರಭಾವ ಬೀರುವಂತಹ ವಿಷಯವಾಗಿದೆ. ಮುಂಬರುವಂತಹ ಚುನಾವಣೆಗಳು ಹಾಗೂ ಪ್ರಾದೇಶಿಕ ರಾಜಕೀಯದ ಹಿನ್ನೆಲೆಯಲ್ಲಿ ಈ ಯೋಜನೆಯ ಕ್ರೆಡಿಟ್ ಪಡೆದುಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗಾಗಲೇ ರಾಜಕೀಯ ಜಿದ್ದಾಜಿದ್ದಿ ಆರಂಭವಾಗಿದೆ. ನೋಡಿ, ಸಾಮಾನ್ಯವಾಗಿ ಕರ್ನಾಟಕವು ಸದಾ ಕಾವೇರಿ ಮತ್ತು ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿನ ಕೊರತೆ ಎದುರಿಸ್ತಾನೇ ಇರುತ್ತದೆ. ಅದರಲ್ಲೂ ಬರಗಾಲದ ಸಂದರ್ಭಗಳಲ್ಲಿ ಈ ಸಮಸ್ಯೆ ಅತ್ಯಂತ ತೀವ್ರವಾಗಿರುತ್ತದೆ. ಈ ಯೋಜನೆಯ ಮೂಲಕ ಕರ್ನಾಟಕಕ್ಕೆ ನ್ಯಾಯಬದ್ಧವಾಗಿ ಸಿಗಬೇಕಾದ ನೀರಿನ ಪಾಲನ್ನ ಪಡೆದುಕೊಳ್ಳುವುದು ಮತ್ತು ರಾಜ್ಯದ ಒಣಭೂಮಿಗೆ ನೀರನ್ನು ಉಣಿಸುವ ಉದ್ದೇಶ ಈಡೇರಿದರೆ ಒಳ್ಳೆಯದು ಎಂಬ ಅಭಿಪ್ರಾಯ ಸಾರ್ವಜನಿಕರವಾಗಿದೆ. ಇನ್ನು ವಿಶೇಷವಾಗಿ ಈ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಕನಿಷ್ಠ 40ರಿಂದ 45 ಟಿಎಂಸಿ ನೀರನ್ನು ಹಂಚಿಕೆ ಮಾಡಬೇಕು ಮತ್ತು ಭೀಮಾ ನದಿ ಪಾತ್ರಕ್ಕೆ ಹೆಚ್ಚುವರಿಯಾಗಿ 5 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಕೂಡ ರಾಜ್ಯ ಸರ್ಕಾರದ ಮೂಲಗಳು ತಿಳಿಸಿವೆ. ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಅಂತಿಮವಾಗಿ ನೀರಿನ ಹಂಚಿಕೆ ಯಾವ ರೀತಿಯಾಗಿ ಆಗುತ್ತೆ, ಕರ್ನಾಟಕಕ್ಕೆ ಎಷ್ಟು ನೀರು ಸಿಗುತ್ತೆ ಎಂಬುದು ಬಹಳಷ್ಟು ಮುಖ್ಯವಾಗಿದೆ.